Hello everyone, welcome to my class. My dear children, we need strength and energy to do our works, and they come from the food we eat. So, vegetables have become increasingly important in dietary supplements. ಮಕ್ಕಳೇ, ನಾವು ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತಂದರೆ ನಮಗೆ ಬಲ ಹಾಗೂ ಶಕ್ತಿಯ ಅವಶ್ಯಕತೆ ಇದೆ. ಹಾಗೂ ಆ ಬಲ ಹಾಗೂ ಶಕ್ತಿಯು ನಾವು ತಿನ್ನುವಂತಹ ಆಹಾರ ಪದಾರ್ಥಗಳಿಂದ ದೊರೆಯುತ್ತದೆ. ಅಂತಹ ಆಹಾರ ಪದಾರ್ಥಗಳಲ್ಲಿ ತರಕಾರಿಗಳು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿವೆ. ಓಕೆ, ಟುಡೇ ವಿ ವಿಲ್ ನೋ ವಾಟ್ ದೋಸ್ ವೆಜಿಟೇಬಲ್ಸ್ ಆರ್. ಬಟ್ ಬಿಫೋರ್ ವಿ ವಿಲ್ ನೋ ದ ಮೀನಿಂಗ್ ಆಫ್ ವೆಜಿಟೇಬಲ್. ಓಕೆ, ಸಿ ದಿಸ್ ಒನ್. ವೆಜಿಟೇಬಲ್ಸ್, ತರಕಾರಿಗಳು. ವಾಟ್ ಈಸ್ ವೆಜಿಟೇಬಲ್? Vegetable is a plant or part of a plant that can be eaten as food. ಕನ್ನಡದಲ್ಲಿ ತರಕಾರಿ ಎಂದರೇನು? ಆಹಾರವಾಗಿ ತಿನ್ನಲು ಯೋಗ್ಯವಾಗಿರುವ ಸಸ್ಯ ಅಥವಾ ಸಸ್ಯದ ಭಾಗವನ್ನು ತರಕಾರಿ ಎಂದು ಕರೆಯುತ್ತೇವೆ. ಓಕೆ, now we will know the second unit, vegetable. ತರಕಾರಿಗಳು. ಲುಕ್ ಆಟ್ ದ ಪಿಕ್ಚರ್ಸ್, ರಿಪೀಟ್ ದ ವರ್ಡ್ಸ್ ಆಫ್ಟರ್ ದ ಟೀಚರ್. ಇಲ್ಲಿ ನಾನು ಓದಿದ ಮೇಲೆ ನೀವು ಇವುಗಳನ್ನು ಓದಬೇಕು. ದ ಫಸ್ಟ್ ಒನ್ ಈಸ್ ಬ್ರಿಂಜಾಲ್. BRINJAL, ಬ್ರಿಂಜಾಲ್, ಬದನೆಕಾಯಿ. ONION, ಆನಿಯನ್, ಈರುಳ್ಳಿ. CUCUMBER, ಕುಕುಂಬರ್, ಸವತೆಕಾಯಿ. POTATO, ಪೊಟ್ಯಾಟೊ, ಆಲೂಗಡ್ಡೆ. PUMPKIN, ಪಂಪ್ಕಿನ್, ಕುಂಬಳಕಾಯಿ. CHILLI, ಚಿಲ್ಲಿ, ಮೆಣಸಿನಕಾಯಿ. ದೆನ್ TOMATO, ಟೊಮ್ಯಾಟೊ, ಟಮಾಟಿ. BEANS, ಬೀನ್ಸ್, ಅವರೆಕಾಯಿ. RADISH, ರ್ಯಾಡಿಶ್, ಮೂಲಂಗಿ. CARROT, ಕ್ಯಾರೆಟ್, ಗಜ್ಜರಿ. CAPSICUM, ಕ್ಯಾಪ್ಸಿಕಮ್, ದಪ್ಪ ಮೆಣಸಿನಕಾಯಿ. GARLIC, ಗಾರ್ಲಿಕ್, ಬೆಳ್ಳುಳ್ಳಿ. ದೆನ್ ಟ್ರೇಸ್ ದ ಫಾಲೋವಿಂಗ್. ಓಕೆ, ಯು ಶುಡ್ ಟ್ರೇಸ್ ಲೈಕ್ ದಿಸ್. Okay, this is small letter A. Okay, then tick only the vegetables. There are some food items here. Okay, you should find out the vegetables only, then tick it. The first one is onion. Is it vegetables? Yes, it is vegetable. Okay, you should write it. Then it is tomato. Is it vegetable? Yes, it is vegetable. Then this is brinjal, badanekai. This is also vegetable. And this is it vegetable? No, it is fruit. ಓಕೆ, ಇದು ದ್ರಾಕ್ಷಿ ಹಣ್ಣು ಇದೆ, ಇದಕ್ಕೆ ನಾವು ಟಿಕ್ ಹಾಕಬಾರ್ದು. ಓಕೆ, ಇದನ್ನು ಹಾಗೆ ಬಿಟ್ಬಿಡಬೇಕು, ಲೀವ್ ಇಟ್. ದೆನ್ ದಿಸ್ ಇಸ್ ಕ್ಯಾರೆಟ್. ಈಸ್ ಇಟ್ ವೆಜಿಟೇಬಲ್? ಎಸ್, ಇಟ್ ಈಸ್ ವೆಜಿಟೇಬಲ್. ದೆನ್ ಯು ಶುಡ್ ಕಂಟಿನ್ಯೂ ಲೈಕ್ ದಿಸ್. ನೀವು ಇದೇ ರೀತಿ ಇಲ್ಲಿ ತರಕಾರಿಗಳನ್ನು ಗುರುತಿಸಿ ಅವುಗಳಿಗೆ ಸರಿ ಗುರುತನ್ನು ಹಾಕಿರಿ. ಓಕೆ, ದೆನ್ ಎಂಜಾಯ್ ಸಿಂಗಿಂಗ್ ದಿಸ್ ರೈಮ್. ಈ ಪ್ರಾಸಪದವನ್ನು ಹಾಡಿ ನಲಿ. We are pumpkins big and round. We are pumpkins big and round. Big and round, big and round. We are pumpkins big and round. Big and round, big and round.
We are pumpkins big and round. We are pumpkins big and round. Seated on the ground. Seated on the ground. Okay. See this one. This is pumpkin. Pumpkin ಅಂದರೆ ಕುಂಬಳಕಾಯಿ. ಕುಂಬಳಕಾಯಿ ಹೇಗಿದೆ? ದಪ್ಪದಾಗಿದೆ ಮತ್ತು ದೊಡ್ಡದಾಗಿದೆ, ಗುಂಡಕ್ಕೆ ಇದೆ. ವಿ ಆರ್ ಪಂಪ್ಕಿನ್ಸ್ ಬಿಗ್ ಆ್ಯಂಡ್ ರೌಂಡ್. ನಾವು ಕುಂಬಳಕಾಯಿಗಳು ಹೇಗಿದ್ದೇವೆ ಅಂತಂದರೆ ದೊಡ್ಡದಾಗಿ ದುಂಡಾಕಾರದಲ್ಲಿ ಇದ್ದೇವೆ. ಓಕೆ. ದೆನ್ ಸೀಟೆಡ್ ಆನ್ ದ ಗ್ರೌಂಡ್. ನಾವು ನೆಲದ ಮೇಲೆ ಬೆಳೆಯುತ್ತೇವೆ. ನೆಕ್ಸ್ಟ್ ಒನ್, ಟ್ರೇಸ್ ದ ಫಾಲೋವಿಂಗ್. ಓಕೆ. ದಿಸ್ ಈಸ್ ಬಿ. ಯು ಶುಡ್ trace like this. Okay. Enjoy singing this rhyme. ಈ ಪ್ರಾಸಪದವನ್ನು ಹಾಡಿ ನಲಿ. A little seed for me to sow, a little earth to make it grow, a little hole, a little pat, a little pat, a little wish, and that is that. A little sun, a little shower, a little while, and then a flower. ಈಗ ನಾನು ಇದರ ಅರ್ಥವನ್ನು ಹೇಳ್ತೀನಿ, ಕೇಳಿ. ಎ ಲಿಟಲ್ ಸೀಡ್ ಫಾರ್ ಮೀ ಟು ಸೋ. ಒಂದು ಸಣ್ಣದಾದ ಬೀಜವನ್ನು ತಗೊಳ್ಳಿ, ಅದನ್ನು ಎದಕ್ಕಂತಂದರೆ ಬಿತ್ತಲು. ಎ ಲಿಟಲ್ ಅರ್ತ್ ಟು ಮೇಕ್ ಇಟ್ ಗ್ರೋ. ಒಂದು ಅರ್ತ್ ಅಂದರೆ ಭೂಮಿಯ ಮೇಲೆ ಸ್ವಲ್ಪ ಜಾಗವನ್ನು ಬೆಳೆಯಲು ಅದಕ್ಕೆ ಇಡು. ದೆನ್ ಎ ಲಿಟಲ್ ಹೋಲ್. ಒಂದು ಚಿಕ್ಕದಾದ ತಗ್ಗನ್ನು ತೆಗಿಬೇಕು. ದೆನ್ ಎ ಲಿಟಲ್ ಪ್ಯಾಟ್. ಪ್ಯಾಟ್ ಅಂತಂದರೆ ಆ ನೆಲದ ಮೇಲೆ ತಗ್ಗವನ್ನು ತೆಗೆದು ಈ ಬೀಜವನ್ನು ಹಾಕಿ ಅದರ ಮೇಲೆ ಮಣ್ಣನ್ನು ಮುಚ್ಚಿ ನಿಧಾನಕ್ಕೆ ಮೆಲ್ಲಕ್ಕೆ ತಟ್ಟಬೇಕು. ದೆನ್ ಎ ಲಿಟಲ್ ವಿಶ್. ಅಲ್ಲಿ ಆ ಬೀಜ ಹೇಗೆ ಬೆಳೆಯುತ್ತದೆ ಎಂಬ ಬಯಕೆಯನ್ನು ಅಥವಾ ಅಪೇಕ್ಷೆಯನ್ನು ಸ್ವಲ್ಪ ಅಲ್ಲಿ ಆಶಯವನ್ನು ಕೂಡ ಅಲ್ಲಿ ಇಡು. ಆ್ಯಂಡ್ ದ್ಯಾಟ್ ಈಸ್ ದ್ಯಾಟ್. ಅದೇ ಅದು. ದೆನ್ ಎ ಲಿಟಲ್ ಸನ್, ಎ ಲಿಟಲ್ ಶವರ್. ಅಂದರೆ ಸ್ವಲ್ಪ ಸೂರ್ಯನ ಬೆಳಕು, ಸ್ವಲ್ಪ ಹನಿ ಹನಿ ನೀರು. ದೆನ್ ಎ ಲಿಟಲ್ ವೈಲ್. ಸ್ವಲ್ಪ ಅದಕ್ಕೆ ಸಮಯ ಕೊಡು. ಆ್ಯಂಡ್ ದೆನ್ ಎ ಫ್ಲವರ್. ನಂತರ ಅದರಲ್ಲಿ ಒಂದು ಹೂ ಬಿಟ್ಟಿತು. ನೋಡಿ, ನೀವಿಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಸಸ್ಯ ಇದೆ. ಅದು ಹಾಕಿದ ಬೀಜ ಯಾವ ರೀತಿ ಬೆಳೆದು ಅದರಲ್ಲಿ ಹೂ ಬಿಟ್ಟು ನಂತರ ಅದರಲ್ಲಿ ಕಾಯಿಗಳಾಗಿವೆ. ನೋಡಿ ಇಲ್ಲಿ. ಓಕೆ. ದೆನ್ ಟ್ರೇಸ್ ದ ಫಾಲೋವಿಂಗ್. ದಿಸ್ ಈಸ್ ಸಿ. ಸಿ. You should write like this. Okay. Then circle the odd one out. Circle the odd one out in A line, B line, C line, and last one D line. Here there are fruits, vegetables and flowers, and this is dog. ಮಕ್ಕಳೇ, ಇಲ್ಲಿ 4 ಸಾಲುಗಳಿವೆ. ನೀವು ಇದರಲ್ಲಿ ಪ್ರತಿ ಸಾಲಿನಲ್ಲಿ ಒಂದು ಬೇರೆಯಾಗಿರುವ ವಸ್ತುವನ್ನು ನೀವು ಗುರುತಿಸಿ ಅದಕ್ಕೆ ವೃತ್ತ ಹಾಕಬೇಕು. ಓಕೆ. ಇಟ್ ಈಸ್ ಫ್ರೂಟ್, ವೆಜಿಟೇಬಲ್, ಫ್ರೂಟ್. ಈ ಒಂದೇ ಲೈನ್ನಲ್ಲಿ 3 ಹಣ್ಣುಗಳು ಇವೆ, ಬೇರೆ ಬೇರೆ ಹಣ್ಣುಗಳು ಇವೆ. ಆದರೆ ಇಲ್ಲಿ ಒಂದೇ ಒಂದು ವೆಜಿಟೇಬಲ್ ಅಂದರೆ ತರಕಾರಿ ಇದೆ. ಸೊ ಇದಕ್ಕೆ ನಾವು ಏನು ಮಾಡಬೇಕು? ಸರ್ಕಲ್ ಹಾಕಬೇಕು. ದೆನ್ ಇನ್ ದ ಸೇಮ್ ವೇ, ದಿಸ್ ಈಸ್ ಚಿಲ್ಲಿ, ಇಟ್ ಈಸ್ ವೆಜಿಟೇಬಲ್. ಆ್ಯಂಡ್ ದಿಸ್ ಈಸ್ ಕುಕುಂಬರ್, ಇಟ್ ಈಸ್ ವೆಜಿಟೇಬಲ್. ದೆನ್ ಇಟ್ ಈಸ್ ಪೊಟ್ಯಾಟೊ, ಇಟ್ ಈಸ್ ಆಲ್ಸೋ ವೆಜಿಟೇಬಲ್. ಆ್ಯಂಡ್ ದಿಸ್ ಒನ್ ಈಸ್ ಫ್ರೂಟ್, ದಿಸ್ ಈಸ್ ಬನಾನಾ, ಇಟ್ ಈಸ್ ನಾಟ್ ವೆಜಿಟೇಬಲ್. ಓಕೆ. ಇಲ್ಲಿ 3 ತರಹದ ವೆಜಿಟೇಬಲ್ಸ್ ಅಂದರೆ ತರಕಾರಿಗಳು ಇವೆ ಮತ್ತು ಇಲ್ಲಿ ಒಂದೇ ಒಂದು ಫ್ರೂಟ್ ಅಂದರೆ ಹಣ್ಣು ಇದೆ. ಸೊ ಇದಕ್ಕೆ ನಾವು ವೃತ್ತ ಹಾಕಬೇಕು. ಓಕೆ. ಇನ್ನು ಮುಂದಿನ 2 ಸಾಲುಗಳಲ್ಲಿ ಕೂಡ ನೀವು ಇದೇ ರೀತಿ ಗುರುತಿಸಿ ಅಲ್ಲಿ ಯಾವುದು ಒಂದೇ ಇದೆಯೋ ಅದಕ್ಕೆ ವೃತ್ತವನ್ನು
ಹಾಕಬೇಕು. Now I will stop the class and give you homework. Okay, you should write the HW like this. Vegetables, ತರಕಾರಿಗಳು, ಬ್ರಿಂಜಾಲ್, ಬದನೆಕಾಯಿ, ಆನಿಯನ್, ಈರುಳ್ಳಿ, ಕುಕುಂಬರ್, ಸವತೆಕಾಯಿ, ಪೊಟ್ಯಾಟೊ, ಆಲೂಗಡ್ಡೆ, ಪಂಪ್ಕಿನ್, ಕುಂಬಳಕಾಯಿ, ದೆನ್ ಚಿಲ್ಲಿ, ಮೆಣಸಿನಕಾಯಿ, ಟೊಮ್ಯಾಟೊ, ಟಮಾಟಿ, ಬೀನ್ಸ್, ಅವರೆಕಾಯಿ, ರ್ಯಾಡಿಶ್, ಮೂಲಂಗಿ, ಕ್ಯಾರೆಟ್, ಗಜ್ಜರಿ, ಕ್ಯಾಪ್ಸಿಕಮ್, ದಪ್ಪ ಮೆಣಸಿನಕಾಯಿ, ಗಾರ್ಲಿಕ್, ಬೆಳ್ಳುಳ್ಳಿ. ದೆನ್ complete the page number 30 and 32. Thank you.